ಅಪ್ಪಯ್ಯ ಇದೇ ಜಾಗದಲ್ಲಿ ಎಂತಕ್ಕೆ ಮಾಯ ಆದದ್ದು? ಇದೇ ನಮ್ಮ ಮೂಲ ಮಗ. ಇವತ್ತು ನಾವು ಮಾತಾಡ್ತಾ ಇರೋದು 3 ವರ್ಷಗಳಿಂದ ಕಾದು ಒಂದೊಳ್ಳೆ ಹೈಪ್ ಕ್ರಿಯೇಟ್ ಮಾಡಿದ ಕಾಂತಾರ ಚಾಪ್ಟರ್ 1 ಸಿನಿಮಾದ ಬಗ್ಗೆ. ಹೆಲೋ ಫ್ರೆಂಡ್ಸ್, ನಿಮ್ಮ ಸಿನಿಮಾ ಸುತ್ತಮುತ್ತ ಚಾನಲ್ಗೆ ಸ್ವಾಗತ. ಮೊದಲು ಸ್ಟಾರ್ಟ್ ಆಗೋದು ಕಾಂತಾರ ಎಂಡ್ ಸೀನಿಂದ. ಫಸ್ಟ್ ಸೀನಿಂದಲೇ ಪುರಾಣದಂತೆ ಫೀಲ್ ಸಿಗುತ್ತೆ. ಹಳ್ಳಿ, ಕಾಡು, ದೇವರ ಆರಾಧನೆ, ಪೂಜೆ, ರಾಜನ ನಡುವಿನ ಭಯ, ಟೆನ್ಷನ್ ಎಲ್ಲವೂ ಒಂದೆಡೆ ಕಂಬೈನ್ ಆಗಿ ಕತೆ ಮನಸ್ಸಿಗೆ ಟಚ್ ಆಗುತ್ತೆ. ಯಾರು ಈ ಫಸ್ಟ್ ಚಾಪ್ಟರ್ ನೋಡಿದಿರೋ ಅವರಿಗೆ ಕತೆ ನೆನಪಾಗ್ಬೋದು. ಆದರೆ ಇಲ್ಲಿ ಟ್ವಿಸ್ಟ್ ಅಂದರೆ ಈ ಚಾಪ್ಟರ್ 1 ಡಿಫ್ರೆಂಟ್ ಆಗಿರೋ ಅನುಭವ ಕೊಡುತ್ತೆ. ಜನರು ನೋಡ್ತಾನೆ ಸಸ್ಪೆನ್ಸ್ಗಳನ್ನ ಫೀಲ್ ಮಾಡ್ತಾರೆ. ಯಪ್ಪ, ರಿಷಬ್ ಶೆಟ್ರು ಏನು ಆಕ್ಟಿಂಗ್ ಮಾಡಿದ್ದಾರೆ ಅಂದರೆ ಆ ಪಾತ್ರದಲ್ಲಿ ಫುಲ್ ಮುಳುಗಿದ್ದಾರೆ. ಅವರ ನೋವು, ಕೋಪ, ಅಹಂಕಾರ ಎಲ್ಲವೂ ನೋಡೋರ ಮನಸ್ಸಿಗೆ ತಟ್ಟಿದಂಗಾಗುತ್ತೆ. ಹಳ್ಳಿಯ ಲೈಫ್, ಅದರಲ್ಲಿ ಸರಳತೆ, ಭಕ್ತಿ ಸಂಪ್ರದಾಯ ಇದನ್ನೆಲ್ಲ ರಿಯಲ್ ಆಗಿ ತೋರಿಸಿದ್ದಾರೆ. ಫಸ್ಟ್ ಹಾಫ್ನಲ್ಲಿ ಲೈಟ್ ಹಾರ್ಟೆಡ್ ಕಾಮಿಡಿ ಮೂಮೆಂಟ್ಗಳು ಸಸ್ಪೆನ್ಸ್ನ ಬಿಲ್ಡ್ ಮಾಡುತ್ತೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಸಖತ್ತಾಗಿ ಕೊಟ್ಟಿದ್ದಾರೆ. ಕೆಲವೊಂದು ಸೀನ್ಗಳಲ್ಲಿ ಡೈಲಾಗ್ ಕಡಿಮೆ ಇದ್ರೂ ಮ್ಯೂಸಿಕ್ ಎಮೋಷನ್ನ ಕ್ಯಾರಿ ಮಾಡುತ್ತೆ. ಮತ್ತೆ ಕೆಲವೊಂದು ಸೀನು ಅಲ್ಲ ಎಲ್ಲ ಸೀನ್ಗಳು ಗೂಸ್ ಬಂಪ್ಸ್ ಮೂಮೆಂಟ್ಸ್. ಬ್ರಹ್ಮಕಲಶ ಸಾಂಗ್ ಸಖತ್ತಾಗಿದೆ. ಬೇಕಾಬಿಟ್ಟಿ ಸಾಂಗ್ಗಳನ್ನ ಹಾಕಿಲ್ಲ. ಸಿನಿಮಾಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಡುಗಳು ಇದರಲ್ಲಿದೆ. ಸಿನಿಮಾಟೋಗ್ರಫಿ ಅಂತೂ ನೆಕ್ಸ್ಟ್ ಲೆವೆಲ್. ಪ್ರತಿ ಫ್ರೇಮ್ ಮಿಸ್ ಮಾಡದಲ್ಲೇ ಇರೋ ಹಾಗಿದೆ. ಎಲ್ಲೂ ಬೋರ್ ಹೊಡ್ಸಲ್ಲ. ಕತ್ತಲೆ ಕಾಡು, ಮಳೆ ಬರುವಾಗ ಬೆಂಕಿಯ ಬೆಳಕು, ವಿಜುವಲ್ಸ್ ಅಂತೂ ಅಲ್ಟಿಯಾಗಿದೆ. ಕ್ಯಾಮ್ರಾ ವರ್ಕ್, ನ್ಯಾಚುರಲ್ ಲೈಟಿಂಗ್ ಪರ್ಫೆಕ್ಟ್ ಬ್ಯಾಲೆನ್ಸ್ ಆಗಿದೆ. ಈ ಸಿನಿಮಾ ಕೇವಲ ಕಥೆಯಲ್ಲ, ಆಡಿಯನ್ಸ್ ಮನಸ್ಸಿಗೆ ಅನುಭವ ಕೊಡುತ್ತೆ. 125 ಕೋಟಿ ಫಿಲ್ಮ್ ಬಡ್ಜೆಟ್ ಇಟ್ಕೊಂಡು ಗ್ರ್ಯಾಂಡ್ ಲೆವೆಲ್ ಆಗಿ ಸಿನಿಮಾ ತೋರಿಸಿದ್ದಾರೆ. ಯಾರು ಮಾಡಲಾಗದ ಸೀನ್ಗಳು, ವಿಜುವಲ್ಸ್ಗಳು, ಕ್ಲೈಮ್ಯಾಕ್ಸ್ ಎಲ್ಲವೂ ಲೋ ಬಡ್ಜೆಟ್ನಲ್ಲಿ ಬ್ರಿಲಿಯಂಟ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಫಿಲಮ್ನಲ್ಲಿ ಯೂಸ್ ಮಾಡಿರೋ ಟೆಕ್ನಿಕ್, ಪ್ರೊಡಕ್ಷನ್ ವ್ಯಾಲ್ಯೂ, ಡೆಡಿಕೇಶನ್ ಟಾಪ್ ನಾಚ್ ಆಗಿದೆ ಅಂತ ತೋರಿಸಿದೆ. ಮೈನರ್ ಫ್ಲಾಸ್ಗಳು ಇವೆ. ಕೆಲವೊಂದು ಸೀನ್ಗಳು ಸ್ಲೋ ಮೂವಿಂಗ್, ಲೈಟ್ಲಿ ಆಗಿ ಡ್ರ್ಯಾಗ್ ಆಗುತ್ತೆ. ಆದರೆ ಕ್ಯಾರೆಕ್ಟರ್ ಬಿಲ್ಡಿಂಗ್ ಮತ್ತು ಸ್ಟೋರಿ ಸಿಂಬಲಿಸಮ್ ಜಸ್ಟಿಫೈ ಮಾಡ್ತವೆ. ಇದರಲ್ಲಿರೋ ಕ್ಲೈಮ್ಯಾಕ್ಸ್ಗಳನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಇವುಗಳ ನೆಸೆಸರಿ ಆಗಿದೆ. ಡೀಪ್ ಸ್ಟೋರಿ, ಕಾಡಿನ ಕಥೆಗಳು, ದೇವರು ರಾಕ್ಷಸ್, ಮನುಷ್ಯರ ದುರಾಸೆ ಮತ್ತು ನ್ಯಾಯದ ಥ್ರಿಲ್, ಭಾವನೆ ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಆಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಲಿಟ್ರಲಿ ಮೈಂಡ್ ಬ್ಲೋಯಿಂಗ್. ಶಿವನ ತಾಂಡವ, ನ್ಯಾಚುರಲ್ ಎಲಿಮೆಂಟ್ಗಳಾದ ಬೆಂಕಿ, ನೀರು, ಗಾಳಿ ಮತ್ತು ಭೂಮಿ ಕಂಬೈನ್ ಆಗಿ ಇಂಟೆನ್ಸಿಟಿ ಹೆಚ್ಚಿಸುತ್ತೆ. ರುಕ್ಮಿಣಿ ವಸಂತ ಅವರು ಸಾಮಾನ್ಯ ಹೀರೋಯಿನ್ ಅಲ್ಲ. ಫಸ್ಟ್ ಹಾಫ್ನಲ್ಲೇ ವಿಲನ್ ಸಸ್ಪೆನ್ಸ್ ಸ್ಲೋಲಿ ಬಿಲ್ಡ್ ಆಗುತ್ತೆ. ಸೆಕೆಂಡ್ ಹಾಫ್ನಲ್ಲಿ ರಿಯಲ್ ವಿಲನ್ ಯಾರಂತ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಪ್ರೆಡಿಕ್ಟ್ ಮಾಡೋಕ್ಕೆ ಆಗೋದೇ ಇಲ್ಲ. ಟ್ರೈಲರ್ನಲ್ಲಿ ಕೇವಲ 1% ಅಷ್ಟೇ ತೋರಿಸಿರೋದು. ಬಟ್ ಮೂವಿ ನೋಡಿದ್ಮೇಲೆ ರಿಯಾಲಿಟಿ ಗೊತ್ತಾಗುತ್ತೆ. ಈ ಮೂವಿನಲ್ಲಿ ಸಸ್ಪೆನ್ಸ್ ಇದೆ, ಟ್ವಿಸ್ಟ್ ಇದೆ, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋ ಸಿನಿಮಾ ಇದು. ಕೊಟ್ಟಿರೋ ದುಡ್ಡಿಗೆ ಮೋಸನೇ ಇಲ್ಲ. ಫುಲ್ ಪೈಸಾ ವಸೂಲ್. ಕಾಂತಾರ ಚಾಪ್ಟರ್ 1 ಕೇವಲ ಸಿನಿಮಾ ಅಲ್ಲ, ಇದು ಒಂದು ಜರ್ನಿ, ಒಂದು ಅನುಭವ, ಒಂದು ಭಾವನೆ, ಸಂಸ್ಕೃತಿ, ನಂಬಿಕೆ, ಮನುಷ್ಯ, ಪ್ರಕೃತಿ, ದೈವಿಕ ನಡುವಿನ ಬಾಂಧವ್ಯ, ಇಷ್ಟೆಲ್ಲದಕ್ಕೂ ಡೀಪ್ ಕನೆಕ್ಷನ್ ಇದೆ. ಈ ಮೂವಿನಲ್ಲಿ ಕ್ಲೈಮ್ಯಾಕ್ಸ್ ಅಂತೂ ಸ್ಟ್ಯಾಂಡಿಂಗ್ ಓವೇಷನ್ ಅಂತೂ ಗ್ಯಾರಂಟಿ. ನಿಮ್ಮ ಒಪಿನಿಯನ್ ಕಾಮೆಂಟ್ನಲ್ಲಿ ಶೇರ್ ಮಾಡಿ. ಇನ್ನಷ್ಟು ರಿವ್ಯೂ ಸಿನಿಮಾ ಸ್ಟೋರೀಸ್ ಬೇಕಾದರೆ ಸಿನಿಮಾ ಸುತ್ತಮುತ್ತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.